ಶಿವಮೊಗ್ಗ ಏರ್ಪೋರ್ಟ್ಗೆಲ್ಲ ಅಭಿವೃದ್ಧಿಯ ಭಾಗ್ಯ ಉದ್ಘಾಟನೆಯಾಗಿ 2 ವರ್ಷ ಕಳೆದರೂ ಕೂಡ ಇನ್ನೂ ಕೂಡ ಅಭಿವೃದ್ಧಿ ಮರೀಚಿಕೆಯಾಗಿದೆ. ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಸರ್ಕಾರ ನಿರ್ಲಕ್ಷ್ಯವನ್ನ ವಹಿಸಿದೆ. ಶಿವಮೊಗ್ಗದ ಸೋಗಾನೆ ಬಳಿ ಇರುವಂತಹ ವಿಮಾನ ನಿಲ್ದಾಣ ನೈಟ್ ಲ್ಯಾಂಡಿಂಗ್ ಇಲ್ಲದೆ ಪ್ರಯಾಣಿಕರಿಗೆ ಸಮಸ್ಯೆಗಳಾಗ್ತಾ ಇದೆ. ವಿಸಿಬಿಲಿಟಿ ಸಮಸ್ಯೆಯಿಂದ ತಡವಾಗ್ತಾ ಇದೆ ಫ್ಲೈಟ್ನ ಲ್ಯಾಂಡಿಂಗ್. ನೋಡಿ, ಶಿವಮೊಗ್ಗ ಏರ್ಪೋರ್ಟ್ ಅಭಿವೃದ್ಧಿ ಬಗ್ಗೆ ಯಾಕೆ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿ, ರಾಜ್ಯ ಸರ್ಕಾರವೇ ನಿರ್ವಹಿಸ್ತಾ ಇರುವಂತಹ ರಾಜ್ಯದ ಏಕೈಕ ಏರ್ಪೋರ್ಟ್ ಇದು. ಶಿವಮೊಗ್ಗದ ಸೋಗಾನೆ ಬಳಿ ಇರುವಂತಹ ವಿಮಾನ ನಿಲ್ದಾಣ ಮತ್ತು ನೋಡಿ ಕೈಗಾರಿಕಾ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಉಸ್ತುವಾರಿ. ಸುಮಾರು 3.5 ಕಿಲೋಮೀಟರ್ ಉದ್ದದ ರನ್ವೇ ಹೊಂದಿರುವಂತಹ ಏರ್ಪೋರ್ಟ್ ಇದು. 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದಂತಹ ಶಿವಮೊಗ್ಗದ ಏರ್ಪೋರ್ಟ್ 2023 ಫೆಬ್ರವರಿ 27ರಂದು ಏರ್ಪೋರ್ಟ್ ಅನ್ನ ಉದ್ಘಾಟಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನೈಟ್ ಲ್ಯಾಂಡಿಂಗ್ ಇಲ್ಲದೆ ಪ್ರಯಾಣಿಕರಿಗೆ ಸಮಸ್ಯೆಗಳಾಗ್ತಾ ಇದೆ. ವಿಸಿಬಿಲಿಟಿ ಸಮಸ್ಯೆಯಿಂದ ಮತ್ತೆ ಫ್ಲೈಟ್ ಲ್ಯಾಂಡಿಂಗ್ ಮಾಡೋದಕ್ಕೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಆಗಸದಲ್ಲೇ ಕನಿಷ್ಠ 4-5 ರೌಂಡ್ ಅನ್ನು ಸುತ್ತಿ ಲ್ಯಾಂಡಿಂಗ್ ಆಗ್ತಾ ಇದೆ ವಿಮಾನ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ವಿಸಿಬಿಲಿಟಿ ಸಮಸ್ಯೆಯಿಂದ ಹಲವು ಬಾರಿ ವಾಪಸ್ ಹೋಗಿವೆ ಫ್ಲೈಟ್ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಕೆಲವೊಮ್ಮೆ ಬೇರೆ ಏರ್ಪೋರ್ಟ್ಗೂ ಕೂಡ ಹೋಗಿ ಲ್ಯಾಂಡ್ ಆಗಿವೆ ಫ್ಲೈಟ್ಸ್ಗಳು. ನೈಟ್ ಲ್ಯಾಂಡಿಂಗ್ಗೆ ಉಪಕರಣ ಬಂದಿದ್ರೂ ಕೂಡ ಅಳವಡಿಕೆ ಮಾಡೋದ್ರಲ್ಲಿ ವಿಳಂಬ ಆಗ್ತಾ ಇದೆ. ಸಿಬ್ಬಂದಿಗಳು ವಿಳಂಬವನ್ನ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ನಲ್ಲಿ DVOR ಸಾಧನ ಅಳವಡಿಕೆಗೆ ಸರ್ಕಾರದಿಂದ ವಿಳಂಬ ಆಗ್ತಾ ಇದೆ. ಹಣ ಬಿಡುಗಡೆ ಮಾಡಿ ಟೆಂಡರ್ ಕರೆಯೋದಕ್ಕೆ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತಹ ಆರೋಪ ಕೇಳಿಬರ್ತಾ ಇದೆ. ನಮ್ಮ ಏರ್ಪೋರ್ಟ್ಗೆ ವಿಸಿಬಿಲಿಟಿ ಇದಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ. ನಿಮ್ಮ ರಾಗಡೆ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟು ಆಲ್ರೆಡಿ 15 ಡೇಸ್ ಆಯಿತು. ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಈಗ ಆಲ್ರೆಡಿ ಬಂದಿದೆ. ಇಲ್ಲಿ ಯಾವುದು ನಮ್ಮ ಇದನ್ನು ಟೆಂಡರ್ ಮಾಡಿ 2.5 months ಅಲ್ಲಿ ತರಿಸಿಟ್ಟಿದ್ದೀನಿ. ಈಗ ಅದನ್ನು ಫಿಕ್ಸ್ ಮಾಡೋಕ್ಕೆ 1 ಕೋಟಿ ಬೇಕು ಇವರಿಗೆ KSRTC ಇಂದ. ನಾನು ಅವತ್ತೇ ಹೇಳಿದ್ದೀನಿ, ಇನ್ಸ್ಟ್ರೂಮೆಂಟ್ ಬರೋದೊಳಗೆ ನಿಮ್ಮ KSRTC ಡಿಪಾರ್ಟ್ಮೆಂಟ್ 1 ಕೋಟಿ ತರಿಸಿ ಅದಕ್ಕೆ ಬೇಕಾದಂಥ ಸಪೋರ್ಟು ಫೌಂಡೇಶನ್ನು ಆ್ಯಂಟಿನ ಎಲ್ಲಾದರೂ ರೆಡಿ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರೆ ಇವತ್ತು ಕೂಡ 1 ಕೋಟಿ ತಂದು ಅದನ್ನು ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡಿಲ್ಲ. ನಿನ್ನ ಖುಷ್ಬು ಅಂತೇಳಿ KSRTC MD ಫೋನ್ ಮಾಡಿ ಮೊನ್ನೆ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ. ಫ್ಲೈಟ್ ಶಿವಮೊಗ್ಗದ ಲ್ಯಾಂಡಿಂಗಿಗೆ ಪ್ರಶ್ನೆ ಇದೆ, ಹುಬ್ಳಿ ಲ್ಯಾಂಡಿಂಗ್ ಮಾಡಿ ಅಲ್ಲಿಂದ ನಾನು ಬೈ ರೋಡ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ. ನೀವು ಅವತ್ತೇ ಪ್ರಯತ್ನ ಮಾಡಿದರೆ ನಮ್ಮ ಕೇಂದ್ರದ ಮಂತ್ರಿಗಳ ವಿಮಾನ ಸ್ಪೆಷಲ್ ಫ್ಲೈಟ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇತ್ತು. ಇಲ್ಲ, ನಾವು ಇನ್ನು ಮುಂದೆ ಬೇಗ ಮಾಡ್ತೀವಿ ಸರ್ ಅಂತ ಅಂದರು. ಪಾಪ ಅವರ ಕೆಲಸ ಅವ್ರು ಮಾಡಿದ್ರು. ಇದು ಈ ಸರ್ಕಾರದ ಒಂದು ವ್ಯವಸ್ಥೆ ಇದು. ಆದರೆ 3-4 ರೌಂಡ್ ಹೊಡೆದು ಅಂತೂ 2000 ಫೀಟ್ 3000-4000 ಫೀಟ್ ಕೆಳಗಡೆ. ಇವತ್ತಿನ ಈ ರೀತಿಯ ವಾತಾವರಣದಲ್ಲಿ ಯಾವುದೇ ವಿಮಾನಗಳು ಶಿವಮೊಗ್ಗದಲ್ಲಿ ಇಳಿತಾ ಇಲ್ಲ. ಇದು ಭಾಳಷ್ಟು ಕಂಪ್ಲೇಂಟ್ಸ್ಗಳನ್ನು ಮಾಡಿ ಕೂಡ ಇಂಡಸ್ಟ್ರಿಯಲಿಸ್ಟಿಂದ ಕಂಪ್ಲೇಂಟ್ಸ್ ಬಂದು ಇದೆಲ್ಲವನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಾಗಲೂ ಕೂಡ ಕಳೆದ 1 ವರ್ಷಗಳಿಂದ ನಾವು ಪ್ರಯತ್ನಪಟ್ಟರೂ ಕೂಡ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿನ ಕೊಟ್ಟಿಲ್ಲ. ಸಂಸದರು ಕೂಡ ಈ ದಿಕ್ಕಿನಲ್ಲಿ ಭಾಳಷ್ಟು ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡಿದ್ದಾರೆ. KSSIDC ಇದರ ಮೈಂಟೆನೆನ್ಸನ್ನು ವಹಿಸ್ಕೊಂಡಿರೋದ್ರಿಂದ ರಾಜ್ಯ ಸರ್ಕಾರ KSSIDC ಇದನ್ನು ಮಾಡಬೇಕು. 4 ಲಕ್ಷ ಬಜೆಟ್ ಮಂಡಿಸಿರುವಂಥ ಸರ್ಕಾರ ಇವತ್ತು 5 ಕೋಟಿಗೆ ಬಿಡುಗಡೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಅದು ಒಂದು ನಿರ್ಲಕ್ಷ್ಯ ಧೋರಣೆ ಇರ್ಬೋದು ಅಥವಾ ಬೇಜವಾಬ್ದಾರಿ ಅಂತನಾದ್ರು ಹೇಳ್ಬೋದು. ಹಾಗಾಗಿ ಇವತ್ತು 4 ಲಕ್ಷ ಕೋಟಿ ಬಜೆಟ್ ಮಂಡಿಸಿರೋ ಸರ್ಕಾರ ಇವತ್ತು 5 ಕೋಟಿನ ಈ ತಕ್ಷಣ ಬಿಡುಗಡೆ ಮಾಡಬೇಕು. ಅಥವಾ ಬಿಡುಗಡೆ ಆಗಿದ್ದರೆ ಅದನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿ, ಆ ಉಪಕರಣನ ಇನ್ಸ್ಟಾಲ್ ಮಾಡಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿನ ಕೊಡಬೇಕು ಅಂತೇಳಿ ಶಿವಮೊಗ್ಗ ನಾಗರಿಕ ಪರವಾಗಿ ನಾನು ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಶಿವಮೊಗ್ಗದಲ್ಲಿ ಬಹಳ ಒಂದು ಒಳ್ಳೆಯ ಏರ್ಪೋರ್ಟು ಓಪನ್ ಆಗಿ 2 ವರ್ಷ ಆಯಿತು. ಸಾಕಷ್ಟು ಶಿವಮೊಗ್ಗದಲ್ಲಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಪೂರಕವಾಗಿದ್ದ ಸ್ಥಳಗಳಿದ್ದಾವೆ. ಸುಮಾರು 75-80 ಪ್ಲೇಸ್ಗಳು ಇದ್ದಾವೆ. ಈಗಾಗಲೇ ಈ ಒಂದು ಫ್ಲೈಟಲ್ಲಿ ಶಿವಮೊಗ್ಗದಲ್ಲಿ ಫ್ಲೈಟಿಗೆ ಓಡೋಕ್ಕೆ ಶಿರ್ಸಿ, ಸಿದ್ದಾಪುರ ಬೇರೆ ಬೇರೆ ಕಡೆಯಿಂದನೂ ಇಲ್ಲಿ ಕನೆಕ್ಟಿವಿಟಿ ಇದೆ. ಆದರೆ ಬಹಳ ಒಂದು ದೊಡ್ಡ ದುರಂತ ಅಂದರೆ ನೈಟ್ ಲ್ಯಾಂಡಿಂಗ್ ಇಲ್ಲ. ನೈಟ್ ಲ್ಯಾಂಡಿಂಗ್ ಇಲ್ಲದೆ ಇರೋದಕ್ಕೋಸ್ಕರ ವಿಮಾನಗಳು ಸಾಕಷ್ಟು ಕಡೆ ಸುತ್ತರಿಯೋದು, ಬೇರೆ ಬೇರೆ ಕಡೆ ಹೋಗೋದು, ಡೀಸೆಲ್ ವೇಸ್ಟು, ನ್ಯಾಷನಲ್ ವೇಸ್ಟು, ಜೊತೆಗೆ ಪ್ರಯಾಣಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಹಾಗಾಗಿ ನೈಟ್ ಲ್ಯಾಂಡಿಂಗ್ ಇತ್ತು ಅಂದರೆ ಕರ್ನಾಟಕದಲ್ಲಿ ಒಂದು ಮಾದರಿ ಏರ್ಪೋರ್ಟ್ ಆಗುತ್ತೆ. ಸಾಕಷ್ಟು ಉದ್ಯಮಿಗಳು ಬರಲಿಕ್ಕೆ ಯೋಚನೆ ಮಾಡ್ತಾರೆ. ಇಷ್ಟೆಲ್ಲ ಒಂದು ಫೆಸಿಲಿಟಿ ಇದೆ. ಈಗಾಗಲೇ ಮಾನ್ಯ MP ಸಾಹೇಬರು ಹೇಳಿದಾಗೆ ಎಲ್ಲ ವ್ಯವಸ್ಥೆ ಈಗಾಗಿದೆ.
ಇನ್ನೇನು ಒಂದು ಕೋಟಿ ರೂಪಾಯಿನ ಹತ್ತತ್ರ ಅದೊಂದು ಇದು ಮಾಡಿ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಮಾಡಿದರೆ ಪ್ರವಾಸೋದ್ಯಮ ಇರ್ಬೋದು ಮತ್ತು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರೋಂಥವ್ರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಸಾಕಷ್ಟು ಕಡೆ ವಿಮಾನಗಳು ಹಾರಾಟ ನಡೆಸ್ತಾ ಇದ್ದಾವೆ. ಆದರೆ ಎಸ್, ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್, ಏನು ನವೀನ್, ಶಿವಮೊಗ್ಗದ ಸೋಗಾನೆ ಬಳಿ ಇರುವಂತಹ ವಿಮಾನ ನಿಲ್ದಾಣ ಏನಿದೆ ಅದು ಅವ್ಯವಸ್ಥೆಯ ಆಗರ ಆಗಿದೆ. ಉದ್ಘಾಟನೆ ಆಗಿ 2 ವರ್ಷ ಆಗಿದೆ, ಇನ್ನೂ ಕೂಡ ನೈಟ್ ಲ್ಯಾಂಡಿಂಗ್ಗೆ ವ್ಯವಸ್ಥೆ ಮಾಡಿಲ್ಲ. ಯಾಕೆ? ಕಾರಣ ಏನು? ಸರ್ಕಾರ ಏನು ಸಬೂಬ್ ಕೊಡ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ರಮ್ಯಾ, ಮುಖ್ಯವಾಗಿ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಆಗಿ 2 ವರ್ಷ ಕಳೆದಿದೆ ಈಗಾಗಲೇ. ಆದ ಹಲವು ವಿಮಾನಗಳು ಈಗಾಗಲೇ ಶಿವಮೊಗ್ಗದಿಂದ, ಮುಖ್ಯವಾಗಿ ಗೋವಾ ಇರ್ಬೋದು, ತಿರುಪತಿ, ಬೆಂಗಳೂರು ಸೇರಿದಂತೆ ಹಲವು ನಗರಗಳಿಗೆ ಶಿವಮೊಗ್ಗದಿಂದ ಪ್ರತಿನಿತ್ಯ ಫ್ಲೈಟ್ಗಳು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರೋದು. ಆದ್ರೆ ಇಲ್ಲಿ ಮುಖ್ಯವಾಗಿ ಬೇಕಿರುವಂತದ್ದು, ಒಂದು ಕಡೆ ರಾಜ್ಯ ಸರ್ಕಾರ ಏನು ಈ ಹಿಂದೆ ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡಿತ್ತು, ಆ ನಂತರದಲ್ಲಿ ಇದಕ್ಕೆ ಮುಖ್ಯವಾಗಿ ಒಂದಷ್ಟು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿಯನ್ನ ಮಾಡಬೇಕಿತ್ತು. ಮುಖ್ಯವಾಗಿ ಮಲೆನಾಡು ಭಾಗದಲ್ಲಿ, ಅದರಲ್ಲೂ ಕೂಡ ಮಳೆಗಾಲದಲ್ಲಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲದೆ ಇರೋ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ಮಳೆಗಾಲದಲ್ಲಿ ಮೋಡದ ಕಾರಣಕ್ಕಾಗಿ ಒಂದಷ್ಟು ಏನು ಫ್ಲೈಟ್ಗಳು ಲ್ಯಾಂಡಿಂಗ್ ಆಗ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದರ ಜೊತೆಗೆ ಮುಖ್ಯವಾಗಿ ನೈಟ್ ಲ್ಯಾಂಡಿಂಗ್ ಕೂಡ ಇಲ್ಲ. ಹಾಗಾಗಿ ರಾತ್ರಿ ಕಾರ್ಯಾಚರಣೆ ಕೂಡ ಇಲ್ಲದಂತ ಆಗಿರುವಂತದ್ದು. ಮುಖ್ಯವಾಗಿ ಈ ಒಂದು ಅಂದ್ರೆ ರಾಜ್ಯದಲ್ಲಿರುವಂತ ಏನು ಈ ಒಂದು ಏರ್ಪೋರ್ಟ್ ಇಲ್ಲದೆ ರಾಜ್ಯ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರುವಂತಹ, ರಾಜ್ಯ ಸರ್ಕಾರದ ನಿರ್ವಹಣೆ ಇರುವಂತಹ ರಾಜ್ಯದ ಏಕೈಕ ಏರ್ಪೋರ್ಟ್ ಶಿವಮೊಗ್ಗ ಏರ್ಪೋರ್ಟ್. ಹಾಗಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಈ ಸರಿಸುಮಾರು 1 ಕೋಟಿಯಷ್ಟು ಹಣವನ್ನ ಖರ್ಚು ಮಾಡಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿಯನ್ನ ಮಾಡಿದ್ರೆ ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ಆಗುವಂಥದ್ದು. ಮುಖ್ಯವಾಗಿ ಈಗಾಗಲೇ ನೈಟ್ ಲ್ಯಾಂಡಿಂಗ್ ಇಲ್ಲದೆ, ಸೌಲಭ್ಯ ಇಲ್ಲದೆ ಇರೋ ಕಾರಣಕ್ಕಾಗಿ ಇಲ್ಲಿ ಬರುವಂತಹ ಫ್ಲೈಟ್ಗಳು ಕೆಲವೊಮ್ಮೆ ವಾಪಸ್ ಹೋಗೋ ಕೆಲಸ ಕೂಡ ಆಗಿರುವಂತದ್ದು. ಬೆಳಗಾವಿ ಕೂಡ ಹೋಗಿರುವಂತದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ಕೂಡ ಬೆಂಗಳೂರಿಗೆ ಕೂಡ ವಾಪಸ್ ಹೋಗೋ ಕೆಲಸ ಆಗಿದೆ. ಹಾಗಾಗಿ ಒಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರದಿಂದ ಆ ಒಂದು ಎಕ್ವಿಪ್ಮೆಂಟ್ ಕೂಡ ಬಂದಿರುವಂತದ್ದು. DVOR, ಡಾಪ್ಲರ್ VHF ಓಮಿನಿ ಡೈರೆಕ್ಷನಲ್ ರೇಂಜ್ ಅಂತ, ಅಂದ್ರೆ ನ್ಯಾವಿಗೇಷನ್ ವ್ಯವಸ್ಥೆಯನ್ನ ಮಾಡ್ಕೊಡುವಂತ ಈ ಒಂದು ಸಾಧನವನ್ನ ಸರ್ಕಾರ 1 ಕೋಟಿ ಮಾಡಿ ಅಳವಡಿಕೆ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗೋದು ಅಂತ ಹೇಳಿ ಉದ್ಯಮಿಗಳು ಮತ್ತೆ ಸಂಸದ ರಾಘವೇಂದ್ರ ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.